ಹಲೋ ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಸ್ಮಾಲ್ ಕ್ಯಾಪ್ ಫಂಡನ್ನ ಸೆಲೆಕ್ಟ್ ಔಟ್ ಮಾಡ್ಬೋದು, ಫಿಲ್ಟರ್ ಔಟ್ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ಯಾವುದೇ ಥರ ಬೈ ಸೆಲ್ ರೆಕಮೆಂಡೇಷನ್ ಇಲ್ಲ. ನಾನು ಹೇಳೋ ಫಂಡ್ಸಲ್ಲೇ ಸೆಲೆಕ್ಟ್ ಮಾಡಬೇಕು ಅಂತ ಯಾವುದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡ್ಬೋದು. ಈ ಡಿಸ್ಕ್ಲೇಮರ್ನ ನೀಟಾಗಿ ಒಂದ್ಸತಿ ಓದ್ಕೊಳ್ಳಿ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಬಂದರೆ ಇದರದ್ದು ಬೆಂಚ್ ಮಾರ್ಕ್ ಬಂದುಬಿಟ್ಟು ನಿಫ್ಟಿ ಸ್ಮಾಲ್ ಕ್ಯಾಪ್ 250 TRI ಅಥವಾ BSE 250 ಸ್ಮಾಲ್ ಕ್ಯಾಪ್ TRI ಆಗಿರುತ್ತೆ. ಸೊ ಒಂದು ಟೈಮಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಪ್ಯಾಸಿವ್ ಇಂಡೆಕ್ಸಿಂಗ್ ವರ್ಕ್ ಆಗ್ಬೋದು, ಬಟ್ ಸ್ಮಾಲ್ ಕ್ಯಾಪಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ. ಏನಕ್ಕಂದರೆ 250 ಸ್ಮಾಲ್ ಕಂಪ್ನಿಗಳಾಗಿರೋದ್ರಿಂದ ಬೆಟರ್ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಗಳು ಆಗಿರುತ್ತೆ. ಕೆಲವೊಂದು ಸತಿ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ, ಬೆಂಚ್ ಮಾರ್ಕ್ನ ಲಾರ್ಜ್ ಕ್ಯಾಪ್ ಫಂಡ್ಗಳು ಬೀಟ್ ಮಾಡ್ತಿಲ್ಲ ಅಂತ. ಮಿಡ್ ಕ್ಯಾಪ್ ಬೆಂಚ್ ಮಾರ್ಕ್ನು ಕೂಡ ಮಿಡ್ ಕ್ಯಾಪ್ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ಗಳನ್ನ ಬೀಟ್ ಮಾಡಲ್ಲ ಅಂತ ಕೆಲವೊಂದು ವೀಡಿಯೋದಲ್ಲಿ ಹೇಳಿರ್ತಾರೆ, ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಇನ್ ಕೇಸ್ ನೋಡಿಲ್ಲ ಅಂದರೆ ಯಾವುದಾದ್ರೂ ವೀಡಿಯೋದಲ್ಲಿ ಬಂದರೆ ಆವಾಗ ಈ ವಿಡಿಯೋದಲ್ಲಿ ನಾನು ಹೇಳಿರೋದನ್ನ ನೆನಪಿಸ್ಕೊಳ್ಳಿ. ಸೊ ಬಟ್ ಆದರೆ ಸ್ಮಾಲ್ ಕ್ಯಾಪ್ ಬೆಂಚ್ ಮಾರ್ಕ್ನ ಮೋಸ್ಟ್ಲಿ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಸ್ಗಳು ಬೀಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಇಷ್ಟೊಂದು ಫಂಡ್ಸ್ಗಳಿವೆ. ಇದು ಸ್ಮಾಲ್ ಕ್ಯಾಪ್ 250ನ ಲಾಸ್ಟ್ 3 ಇಯರ್ 5 ಇಯರ್ ಡೇಟಾ 10 ಇಯರ್ ಸಿಗ್ತಿಲ್ಲ. ಸೊ ಮೋಸ್ಟ್ಲಿ ಎಲ್ಲ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಇದನ್ನು ಬೀಟ್ ಮಾಡ್ತಾ ಇದೆ. ಏನಂತಾರೆ, ಪ್ಯಾಸಿವ್ಲಿ ಮ್ಯಾನೇಜ್ಡ್ದು ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಡಿಮೆ ಆಗಿದೆ. ಬಟ್ ಇನ್ ಕೇಸ್ ನಾವು ಪ್ಯಾಸಿವ್ಲಿ ನಾನು ಪೋರ್ಟ್ಫೋಲಿಯೋ ಕಂಪ್ಲೀಟಾಗಿ ಬಿಲ್ಡ್ ಮಾಡ್ತೀನಿ ಅವಾಗ ನಿಫ್ಟಿ 100 ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ 3 ಥರ ಫಂಡ್ ಬರುತ್ತೆ. ನೀವು ಟ್ಯಾಕ್ಸ್ ಸೇವರ್ ಫಂಡಲ್ಲಿ ಹಾಕಬೇಕು ಅಂದರೆ ELSS ಫಂಡ್ಗಳಿರುತ್ತೆ, ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ನು ಇದರಲ್ಲಿ ಬಂದುಬಿಟ್ರೆ ರಿಟರ್ನ್ ವೈಸ್ ನೋಡಿದ್ರೆ ನಿಪಾನ್ ಇಂಡಿಯಾ ಎಲ್ಲ ಬೆಂಚ್ ಮಾರ್ಕಲ್ಲೂ ಬೀಟ್ ಮಾಡುತ್ತೆ. ಕ್ವಾಂಟ್ ಕೂಡ ರೀಸೆಂಟಾಗಿ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದೆ. ಬಟ್ ಲಾಸ್ಟ್ 1 ಇಯರಲ್ಲಿ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಕೊಡ್ತಾ ಇದೆ ಅದರದ್ದು ಎಲ್ಲ ಫಂಡು. ಮಿಡ್ ಕ್ಯಾಪ್ ಆಗಿರ್ಬೋದು, ಫ್ಲೆಕ್ಸಿ ಕ್ಯಾಪ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಇದ್ರದ್ದು ರಿಟರ್ನು ಎಲ್ಲ ಆ್ಯಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ಸ್ಗಳಿಗಿಂತ ಚೆನ್ನಾಗೇ ಇತ್ತು. ಬಟ್ ರೀಸೆಂಟ್ 6 ಮಂತ್ಸ್ ಆ ಥರ ಪರ್ಫಾರ್ಮೆನ್ಸ್ ಡೌನ್ಗ್ರೇಡ್ ಆಗಿರೋದ್ರಿಂದ ಈ ರಿಟರ್ನ್ಸ್ ಎಲ್ಲ ಕಡಿಮೆ ಆಗಿದೆ. ಅದರ್ವೈಸ್ ಇದು ಕೂಡ ಒಂದು ಒಳ್ಳೆಯ ಫಂಡು. ಇಲ್ಲಿ ನಾವು ಇದೆಲ್ಲ ಟಾಪ್ ಸ್ಮಾಲ್ ಕ್ಯಾಪ್ ಆ್ಯಕ್ಟಿವ್ಲಿ ಮ್ಯಾನೇಜ್ ಮಾಡ್ಬೋದು. ಟಾಟಾ ನೋಡ್ಬೋದು, ಟಾಟಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. 22-32 ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಟಾಟಾದು ಮತ್ತು ಇಂಡೆಕ್ಸ್ದು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಇಂಡೆಕ್ಸ್ದು ಮತ್ತು ಟಾಟಾದ ಎಕ್ಸ್ಪೆನ್ಸ್ ರೇಷಿಯೋ ನೋಡಿದ್ರೆ ಟಾಟಾಗೆ ಇನ್ನೂ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗಿದೆ. ಬಟ್ ಇದು 3 ಇಯರಲ್ಲಿ ಇಂಡೆಕ್ಸ್ನು ಬೀಟ್ ಮಾಡಿದೆ, 5 ಇಯರಲ್ಲೂ ಇಂಡೆಕ್ಸ್ನು ಬೀಟ್ ಮಾಡಿದೆ. ಇನ್ ಕೇಸ್ ಸಪೋಸ್ ಅಸ್ಯೂಮ್ ಮಾಡಿದ್ರೆ ಇದೇ ಥರ ರಿಟರ್ನ್ಸ್ ಇದ್ದಿತ್ತು ಅಂದರೆ 10 ಇಯರ್ಸ್ ಕೂಡ ಇದು ಬೀಟ್ ಮಾಡ್ತಾ ಇತ್ತು ಅನ್ಬೋದು. ಸೊ ಟಾಟಾನ ನೀವು ಕನ್ಸಿಡರ್ ಮಾಡ್ಬೋದು, ನಿಪಾನ್ನ ಕನ್ಸಿಡರ್ ಮಾಡ್ಬೋದು, ಕ್ವಾಂಟ್ನ ಕನ್ಸಿಡರ್ ಮಾಡ್ಬೋದು, ಇನ್ನೂ ಹಲವಾರಿದೆ. ಇಲ್ಲಿ SBI ಸ್ಮಾಲ್ ಕ್ಯಾಪ್ ನೋಡ್ಬೋದು. ರೀಸೆಂಟ್ ಪಾಸ್ಟ್ 1 or 2 ಇಯರ್ಸಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹೊರತು 10 ಇಯರ್ ಟ್ರ್ಯಾಕ್ ರೆಕಾರ್ಡ್ನ ನೋಡಿದ್ರೆ ನೀವು ನಿಪಾನಲ್ಲಿ 26.5 ನೋಡ್ತಿದ್ದೀರಾ, SBIಯಲ್ಲಿ ಕೂಡ 25.3 ಇದೆ. ಇದು ಕೂಡ ಒಂದು ಒಳ್ಳೆ ಫಂಡ್ ಆಗಿದೆ, ಬಟ್ ರೀಸೆಂಟ್ಲಿ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಸೊ ಇದನ್ನೇ ಹೇಳೋದು, ಲೈಕ್ ಪಾಸ್ಟ್ ರಿಟರ್ನ್ನ ನೋಡಿಬಿಟ್ಟು ನೀವು ಫ್ಯೂಚರಲ್ಲಿ ಇಷ್ಟೇ ಕೊಡುತ್ತೆ, ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಅಂಡರ್ ಪರ್ಫಾರ್ಮೆನ್ಸ್ ಯಾವಾಗ ಬೇಕಾದರೂ ಬರ್ಬೋದು ಡ್ಯೂ ಟು ಎನಿ ರೀಸನ್ಸ್, ಲೈಕ್ ಫಂಡ್ ಮ್ಯಾನೇಜರ್ ಚೇಂಜ್ ಆಗ್ಬೋದು, ಅಥವಾ ಅವ್ರದ್ದು ಇನ್ವೆಸ್ಟಿಂಗ್ ಏನು ಪ್ಲ್ಯಾನ್ ಇರುತ್ತೋ ಆ ಇನ್ವೆಸ್ಟಿಂಗ್ ಪ್ಲ್ಯಾನ್ ಅವ್ರಿಗೆ ಮಾರ್ಕೆಟ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇದೆ ಅಂತೆ, ವರ್ಕ್ ಆಗದೇ ಇರ್ಬೋದು, ಏನೋ ಒಂದು ರೀಸನ್ ಇರುತ್ತೆ. ಆ ಕಾರಣಾಂತರಗಳಿಂದ ಇವಾಗ SBI ಸ್ಮಾಲ್ ಕ್ಯಾಪ್ ಫಂಡ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಬಿಟ್ಟರೆ ಒಂದು ಒಳ್ಳೆಯ ಫಂಡು. ICICI, ಕೋಟಕ್ ಇವೆಲ್ಲ ನೋಡಿ 17,000, 33,000, 8,000, 24,000, 33,000 HDFC ಸ್ಮಾಲ್ ಕ್ಯಾಪ್ ಫಂಡ್ ತುಂಬ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಇದ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿನೇ ಇದೆ DSP ಮತ್ತು HDFC ಕಂಪೇರಿಟಿವ್ಲಿ. ಇದು ಮತ್ತು ICICI ಕಂಪೇರ್ ಮಾಡಿದರೆ ಇನ್ನೂ ಹಲವಾರು ಮ್ಯೂಚುವಲ್ ಫಂಡ್ಗಳಿವೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರೋದು. ಕಂಪೇರಿಟಿವ್ಲಿ ಸೇಮ್ ರಿಟರ್ನ್ಸು ಕೊಡ್ತಿರ್ಬೋದು, ಅಥವಾ ಸಿಮಿಲರ್ ರಿಟರ್ನ್ಸ್ ಅಥವಾ ಅದಕ್ಕಿಂತ ಜಾಸ್ತಿನೂ ಕೊಡ್ತಿರ್ಬೋದು. ಇನ್ ಕೇಸ್ ಅದಕ್ಕಿಂತ ಕಡಿಮೆ ಕೊಡ್ತಿದ್ರೆ ಆ ಫಂಡ್ಸ್ಗಳನ್ನ ಇಗ್ನೋರ್ ಮಾಡಿ. ಇದು ಆಲ್ರೆಡಿ ಎಲ್ಲ ಕ್ರೈಟೇರಿಯಾ, ಏನು ಕ್ರೈಟೇರಿಯಾ ಚೂಸ್ ಮಾಡಿದೆ ಅದನ್ನೆಲ್ಲ ಪಾಸ್ ಮಾಡಿದೆ. ಇದರಲ್ಲೇ ನೀವು ನನ್ನ ಫಸ್ಟ್ ವಿಡಿಯೋ ಫಂಡ್ ಅಲೊಕೇಶನಲ್ಲಿ ಏನು ಹೇಳಿದ್ದೀನೋ ಅದರ ಪ್ರಕಾರ ನಿಮಗೆ 10% ಬಂದಿದೆಯೋ, 5% ಬಂದಿದೆಯೋ ಪೋರ್ಟ್ಫೋಲಿಯೋ ಅಲೊಕೇಶನ್, 20%, 25%, ಅದರ ಬೇಸ್ ಮೇಲೆ 2-3 ಫಂಡ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ಬೋದು.
ಇನ್ನು ಪ್ಯಾಸಿವ್ಲಿ ಮ್ಯಾನೇಜ್ಡಲ್ಲಿ ಸ್ಮಾಲ್ ಕ್ಯಾಪ್ 250 ಇರುತ್ತೆ. ತುಂಬ ಯೂಟ್ಯೂಬರ್ ಸಜೆಸ್ಟ್ ಮಾಡಲ್ಲ, ಅದೇ ಥರ ನಾನು ಕೂಡ ಸಜೆಸ್ಟ್ ಮಾಡ್ತಿಲ್ಲ. ಬಿಕಾಸ್ 250 ಸ್ಮಾಲ್ ಕಂಪ್ನಿಗಳು ತುಂಬ ಓವರ್ ಡೈವರ್ಸಿಫೈ ಆಗಿಬಿಡ್ತು. ಇನ್ ಕೇಸ್ ನೀವು ಆಲ್ರೆಡಿ ನಿಫ್ಟಿ 100 ಮತ್ತು ಮಿಡ್ ಕ್ಯಾಪ್ 150 ಇನ್ವೆಸ್ಟ್ ಮಾಡ್ತಿದ್ರೆ, ನೀವು ಇಂಡಿಯಾ ಟಾಪ್ 250 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಇನ್ನು 250 ಕಂಪ್ನಿಗಳು ಏನಕ್ಕೆ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರಿಂದ ಒಂದು 50-60 ಕಂಪ್ನಿಗಳನ್ನು ಅವರೇ ಸೆಲೆಕ್ಟ್ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ರೇಷಿಯೋ ನಿಮಗೆ ಲಾಂಗ್ ರನ್ನಲ್ಲಿ ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಸೊ ರಿಟರ್ನ್ಸ್ ಚೆನ್ನಾಗೇ ಬರ್ತಿದ್ರೆ ಬೆಟರ್ ಗೋ ಫಾರ್ ಆ್ಯಕ್ಟಿವ್ ಫಂಡ್ಸ್ ಇನ್ ಸ್ಮಾಲ್ ಕ್ಯಾಪ್. ಒಂದು ಸಿಚುವೇಷನಲ್ಲಿ ನೀವು ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪಲ್ಲಿ ಪ್ಯಾಸಿವ್ ಫಂಡ್ನ ಸೆಲೆಕ್ಟ್ ಮಾಡ್ಬೋದು, ಬಟ್ ಸ್ಮಾಲ್ ಕ್ಯಾಪಲ್ಲಿ ಬೆಟರ್ ಗೋ ಫಾರ್ ಆ್ಯಕ್ಟಿವ್ ಫಂಡ್. ಬಿಕಾಸ್ ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್, ಆ್ಯಕ್ಟಿವ್ಲಿ ಕಂಪ್ನಿಗಳು ಟ್ರ್ಯಾಕ್ ಮಾಡೋದು ಇಂಡಿವಿಜುವಲ್ಸ್ಗೆ ಆಗಲ್ಲ, ಸ್ಯಾಲ್ರಿಡ್ ಪರ್ಸನ್ಗೆ ಆಗಲ್ಲ, ಕೆಲ್ಸಕ್ಕೆ ಹೊರಗಡೆ ಯಾರು ಹೋಗ್ತಿರೋ ಆಗಲ್ಲ. ಅಂಥವ್ರಿಗೆ ಸ್ಮಾಲ್ ಕ್ಯಾಪ್ ಫಂಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂಥರ ಗ್ರೋತ್ ಬೂಸ್ಟರ್ ಥರ ಕೆಲಸ ಮಾಡುತ್ತೆ. ಸೊ ಈ ಫಂಡ್ ಈ ಒಂದು ಎಕ್ಸೆಲ್ ಶೀಟ್ನ ನೀವು ಟ್ರ್ಯಾಕಲ್ಲಿ ಇಟ್ಕೋಬೋದು, ಸ್ಕ್ರೀನ್ಶಾಟನ್ನು ತೊಗೋಬೋದು, ಏನಾದರೂ ಮಾಡಿ ಒಂದು ಕಡೆ ಬರೆದಾದರೂ ಇಟ್ಕೊಳ್ಳಿ. ಇದರಿಂದ ನೀವು ಫಂಡ್ಸ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಇದು ಲಾರ್ಜ್, ಮಿಡ್, ಸ್ಮಾಲ್ 3 ವಿಡಿಯೋ ಕಂಪ್ಲೀಟ್ ಆಗಿದೆ. ಇನ್ನು ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಇನ್ನೂ 2 ವಿಡಿಯೋ ಬರುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.